ತಾವೆಲ್ಲರೂ ಕೂಡ ಈಗಾಗಲೇ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಅನೇಕ ವಿದ್ಯಾರ್ಥಿ ವೇತನಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಉದಾಹರಣೆಗೆ ಆದಿತ್ಯ ಬಿರ್ಲಾ ಸ್ಕಾಲರ್ಶಿಪ್ ಆಗಿರ್ಬೋದು, ಟಾಟಾ ಕ್ಯಾಪಿಟಲ್ ಸ್ಕಾಲರ್ಶಿಪ್ ಆಗಿರ್ಬೋದು, HDFC ಬ್ಯಾಂಕ್ ಸ್ಕಾಲರ್ಶಿಪ್ ಆಗಿರ್ಬೋದು, ಮಹೀಂದ್ರಾ ಸ್ಕಾಲರ್ಶಿಪ್ ಆಗಿರ್ಬೋದು, ಹೀಗೆ ಅನೇಕ ರೀತಿಯಾದಂಥ ಸ್ಕಾಲರ್ಶಿಪ್ಗಳಿಗೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಆದರೆ ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ, ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವುದೇ ರೀತಿಯಾದಂಥ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ ನಮಗೆ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ನೀವು ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದಾಗ ಇಲ್ಲಿ ಒಟ್ಟು 6 ಸ್ಟೆಪ್ಗಳಿರುತ್ತೆ, ಅಂದರೆ 6 ಪ್ರೊಸೆಸ್ಗಳಿರುತ್ತೆ. ಆ 6 ಪ್ರೊಸೆಸ್ಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. 100% ಆಗಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ನಿಮಗೆ ತುಂಬ ಉಪಯುಕ್ತವಾಗುತ್ತೆ. ಈ ವೆಬ್ಸೈಟ್ ಮೂಲಕ ಯಾವುದೇ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ರೂ ಕೂಡ ನಿಮಗೆ ತುಂಬ ಸಹಾಯಕಾರಿಯಾಗುತ್ತೆ. ಆದ್ದರಿಂದ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಮೊದಲನೇದಾಗಿ ಯಾವುದೇ ಒಂದು ವಿದ್ಯಾರ್ಥಿ ವೇತನಕ್ಕೆ ನೀವು ಅಪ್ಲಿಕೇಶನ್ಗಳನ್ನು ಹಾಕ್ತೀರಿ. ಹಾಕಿದ ತಕ್ಷಣ ಫಸ್ಟ್ನೇ ಸ್ಟೆಪ್ಪಲ್ಲಿ ಸಬ್ಮಿಟೆಡ್ ಅಂತ ಹೇಳಿ ಬರುತ್ತೆ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ಬೋದು. ಫಸ್ಟ್ನೇ ಒಂದು ಸ್ಟೆಪ್ ಏನಿರುತ್ತೆ ಅಂದರೆ ಸಬ್ಮಿಟೆಡ್, ಅಂದರೆ ನೀವು ಎಲ್ಲ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ನಿಮ್ಮ ಕರೆಂಟ್ ಕೋರ್ಸ್ ಡೀಟೇಲ್ಸ್ ಆಗಿರ್ಬೋದು, ಅದ್ರದ್ದು ಲಾಸ್ಟ್ ಇಯರ್ ಡೀಟೇಲ್ಸ್ ಆಗಿರ್ಬೋದು, ಹಾಗೆ ಪಿ ರಿಸಿಪ್ಟು, ಡಾಕ್ಯುಮೆಂಟ್ಸು ಎಲ್ಲವನ್ನು ಅಟ್ಯಾಚ್ ಮಾಡಿ ನೀವು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡ್ತೀರಿ. ಇದು ಮೊದಲನೇ ಸ್ಟೆಪ್ ಆಗಿರುತ್ತೆ. ಈ ಸ್ಟೆಪ್ಪಲ್ಲಿ ನೀವು ಕೇವಲ ಸಬ್ಮಿಟೆಡ್ ಮಾತ್ರ ಮಾಡ್ತೀರಿ. ನೆಕ್ಸ್ಟ್ 2ನೇ ಸ್ಟೆಪ್ಪಲ್ಲಿ ಶಾರ್ಟ್ ಲಿಸ್ಟ್ ಫಾರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತೇಳಿ. ಈ 2ನೇ ಸ್ಟೆಪ್ಗೆ ಯಾರು ಆಯ್ಕೆ ಆಕಾರಂದ್ರೆ ಯಾರ್ದು ಕಡಿಮೆ ವಾರ್ಷಿಕ ಆದಾಯ ಇದೆ, ಒಂದು ನಿಮಿಷ, ಯಾರ್ದು ಕಡಿಮೆ ವಾರ್ಷಿಕ ಆದಾಯ ಇದೆ ಜೊತೆಗೆ ಯಾರು ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರ ಅಂತಹ ವಿದ್ಯಾರ್ಥಿಗಳು, ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರ್ತಾರ ಅಂತಹ ವಿದ್ಯಾರ್ಥಿಗಳು ಈ ವಿದ್ಯಾರ್ಥಿ ವೇತನದಲ್ಲಿ ಶಾರ್ಟ್ ಲಿಸ್ಟ್ ಹಾಕ್ತಾರೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಶಾರ್ಟ್ ಲಿಸ್ಟ್ ಆದಂತಹ ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ಗಳನ್ನು ಪರಿಶೀಲನೆ ಮಾಡ್ತಾರೆ. ಅಂದರೆ ನೀವು ಅಪ್ಲೋಡ್ ಮಾಡಿರುವಂತಹ ಆಧಾರ್ ಕಾರ್ಡ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪಿ ರೆಸಿಪ್ಟ್ ಆಗಿರ್ಬೋದು, ಕಾಲೇಜಿನ ID ಕಾರ್ಡ್ ಆಗಿರ್ಬೋದು, ನೀವೇನಾದರೂ ಅಂಗವಿಕಲರಿದ್ದರೆ ಅಂಗವಿಕಲತೆ ಪ್ರಮಾಣ ಪತ್ರ ಆಗಿರ್ಬೋದು, ಈ ರೀತಿಯಾದಂತಹ ಎಲ್ಲ ದಾಖಲೆಗಳನ್ನು ಮತ್ತೊಮ್ಮೆ ಅವರು ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲವೂ ಕೂಡ ಸರಿಯಾಗಿದ್ದರೆ ನೀವು ಸ್ಟೆಪ್ 3ಗೆ ಹೋಗ್ತೀರಾ. ಅಂದರೆ ನೆಕ್ಸ್ಟ್ ಪ್ರೊಸೆಸ್ಗೆ ಅವರು ನಿಮ್ಮ ಅಪ್ಲಿಕೇಶನ್ ಫಾರ್ಮೆಟನ್ನು ಕಳಿಸ್ಕೊಡ್ತಾರೆ. ನೆಕ್ಸ್ಟ್ ಪ್ರೊಸೆಸ್ಸಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ನೋಡ್ಬೋದು, ಸ್ಟೆಪ್ 3ಯಲ್ಲಿ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರುತ್ತೆ, ಅಥವಾ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ಬರುತ್ತೆ. ಅಂದರೆ ಯಾರ್ದೆಲ್ಲ ಡಾಕ್ಯುಮೆಂಟ್ಗಳು ವೆರಿಫಿಕೇಷನ್ ಆಗುತ್ತೆ ಅಂತಹ ವಿದ್ಯಾರ್ಥಿಗಳಿಗೆ ಸ್ಟೇಟಸಲ್ಲಿ ಸ್ಟೆಪ್ 3 ಬರುತ್ತೆ. ಇದು ಸ್ಟೆಪ್ 3 ಆಗಿರುತ್ತೆ. ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ, ನೆಕ್ಸ್ಟ್ ರೌಂಡಲ್ಲಿ ಏನಿರುತ್ತೆ ಅಂತೇಳಿ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಅಥವಾ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ಬಂದಿರುತ್ತೆ. ಈಗಾಗಲೇ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಬರ್ಬೋದು, ಏನಂದ್ರೆ ನಾವೆಲ್ಲರೂ ಕೂಡ HDFC ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಹಾಕಿದ್ದೀವಿ, ಮತ್ತು ಈಗ ತಾನೇ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಬರ್ತಾ ಇದೆ, ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಅಂತ ಹೇಳಿದ್ರಿ ಅಂತೇಳಿ. ಅದ್ರ ಬಗ್ಗೆಯೂ ಕೂಡ ಮುಂದೆ ನಾನು ನಿಮ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇದು ಥರ್ಡ್ ಸ್ಟೆಪ್ ಇರುತ್ತೆ. ಥರ್ಡ್ ಸ್ಟೆಪ್ಪಲ್ಲಿ ನಿಮ್ಮ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ದು ಅಂದ್ರೆ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿರುತ್ತೆ, ಅಥವಾ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತೇಳಿ ನಿಮ್ಮ ಸ್ಟೇಟಸಲ್ಲಿ ಅಪ್ಡೇಟ್ ಆಗಿರುತ್ತೆ. ಇದು ಸ್ಟೆಪ್ 3 ಆಗಿರುತ್ತೆ. ಇನ್ನು ಸ್ಟೆಪ್ 4ಅಲ್ಲಿ ಏನಿರುತ್ತೆ, ಸ್ಟೆಪ್ 4ಅಲ್ಲಿ ಅಂತ ನೋಡೋದಾದ್ರೆ ಇಲ್ಲಿ ನೀವು ಕಾಣ್ತಾ ಇರ್ಬೋದು ನಿಮ್ಗೆ ಟೆಲಿಫೋನ್ ಇಂಟರ್ವ್ಯೂ ಆನ್ ಹೋಲ್ಡ್ ಅಂತೇಳಿ ಈ ರೀತಿ ಬಂದಿರುತ್ತೆ, ಅಥವಾ ಕಂಪ್ಲೀಟ್ ಯುವರ್ ಇಂಟರ್ವ್ಯೂ ವಿಡಿಯೋ ಇಂಟ್ರಡಕ್ಷನ್ ಆ್ಯಪ್ ಅಂತೇಳಿ ಈ ರೀತಿ 2 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಒಂದು, ನೀವು ವಿಡಿಯೋಗಳನ್ನು ಅಪ್ಲೋಡ್ ಮಾಡುವ ಮೂಲಕ, ಅಂದರೆ ವಿಡಿಯೋ ಇಂಟರ್ವ್ಯೂ ಮೂಲಕ ಅವರು ಕೇಳುವಂತಹ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡುವ ಮೂಲಕ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡ್ಬೋದು, ಅಥವಾ ಅವರ ಕಡೆಯಿಂದ ನಿಮಗೆ ಕಾಲ್ ಬರುತ್ತಾ ಟೆಲಿಫೋನ್ ಇಂಟರ್ವ್ಯೂ ಮೂಲಕವೂ ಕೂಡ ನೀವು ಆ ಇಂಟರ್ವ್ಯೂವನ್ನು ಸಂದರ್ಶನವನ್ನು ಕಂಪ್ಲೀಟ್ ಮಾಡ್ಬೋದಾಗಿರುತ್ತೆ. 2 ರೀತಿಯಾದಂತಹ ಇರುತ್ತೆ ಸ್ಟೆಪ್ 4ಅಲ್ಲಿ. ಇದರಲ್ಲಿ ಈಗಾಗಲೇ ಮಾಹಿತಿಯನ್ನು ಕೊಟ್ಟಿದ್ದೀನಿ. ತಾವೆಲ್ಲರೂ ಕೂಡ ಈಗಾಗಲೇ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಇಂಟರ್ವ್ಯೂ ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಬೇರೆ ಬೇರೆ ವಿದ್ಯಾರ್ಥಿ ವೇತನಗಳದ ವಿಡಿಯೋ ಇಂಟರ್ವ್ಯೂಗಳನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀರಿ. ಇದು ಸ್ಟೆಪ್ 4 ಆಗಿರುತ್ತೆ. ಸ್ಟೆಪ್ 4 ಯಾವುದೇ ರೀತಿ ಇರುತ್ತೆ ಅಂತ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ. ಈಗ ನೀವೆಲ್ಲರೂ ಕೂಡ ಯಾರೆಲ್ಲ HDFC ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳು ಸ್ಟೆಪ್ 4ಅನ್ನು ಕಂಪ್ಲೀಟ್ ಮಾಡಿದ್ದೀರಿ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಯಾರೆಲ್ಲ ವಿಡಿಯೋ ಇಂಟರ್ವ್ಯೂಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಸ್ಟೆಪ್ 4ಅನ್ನು ಕಂಪ್ಲೀಟ್ ಮಾಡಿದ್ದೀರಿ. ಇನ್ನು ಸ್ಟೆಪ್ 5 ಅಂತ ಹೇಳಿ ಬರುತ್ತೆ. ಸ್ಟೆಪ್ 5ಅಲ್ಲಿ ಈ ರೀತಿ ಬರುತ್ತೆ, ಕಾಣ್ತಾ ಇರ್ಬೋದು ನಿಮಗೆ. ಇನ್ನು ಕೆಲವೇ ದಿನಗಳಲ್ಲಿ ಯಾರೆಲ್ಲ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ, ಜೊತೆಗೆ ಉಳಿದ ಎಲ್ಲ ವಿದ್ಯಾರ್ಥಿ ವೇತನಗಳಿಗೂ ಯಾರೆಲ್ಲ ಉಳಿದ ವಿದ್ಯಾರ್ಥಿ ವೇತನಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಟೆಲಿಫೋನ್ ಇಂಟರ್ವ್ಯೂಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಥವಾ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದ್ದೀರಿ ಅಂತಹ ವಿದ್ಯಾರ್ಥಿಗಳ ಸ್ಟೇಟಸಲ್ಲಿ ಈ ರೀತಿಯಾಗಿ ಅಪ್ಡೇಟ್ ಆಗುತ್ತೆ. ಫೈನಲ್ ಸೆಲೆಕ್ಷನ್ ವೇಟಿಂಗ್ ಅಂತೇಳಿ ಈ ರೀತಿ ಸ್ಟೆಪ್ 5ಅಲ್ಲಿ ಬರುತ್ತೆ. ಹಿಂಗಂದ್ರೆ ನಿಮ್ಮನ್ನು ಅಂತಿಮ ಆಯ್ಕೆಗಾಗಿ ಕಾಯ್ದಿರಿಸಲಾಗಿದೆ ಅಂತ ಅರ್ಥ. ಅಂದರೆ ನೀವು ಗಳಿಸಿದ ಅಂಕಗಳು ಇಲ್ಲಿ ಏನು ಸ್ಟೆಪ್ 5ಅಲ್ಲಿ ಏನು ಮಾನದಂಡ ಆಗುತ್ತೆ ಅಂತ ನೋಡೋದಾದ್ರೆ, ನೀವು ಗಳಿಸಿದ ಅಂಕಗಳು ಜೊತೆಗೆ ನಿಮ್ಮ ವಾರ್ಷಿಕ ಆದಾಯ
ವಾರ್ಷಿಕ ಆದಾಯ, ಅದರ ಜೊತೆಗೆ ನೀವು ಯಾವ ರೀತಿಯಾಗಿ ಟೆಲಿಫೋನ್ ಇಂಟರ್ವ್ಯೂ ಆಗಿರ್ಬೋದು ಅಥವಾ ವಿಡಿಯೋ ಇಂಟರ್ವ್ಯೂ ಸಂದರ್ಶನವನ್ನು ಯಾವ ರೀತಿಯಾಗಿ ಕೊಟ್ಟಿರ್ತೀರಿ ಅದರ ಮೇಲೆ ನಿಮ್ಮನ್ನು ಇಲ್ಲಿ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಆದರೆ ಇಲ್ಲಿ HDFC ಬ್ಯಾಂಕ್ ಸ್ಕಾಲರ್ಶಿಪ್ಗೆ ಯಾರೆಲ್ಲ ಅರ್ಜಿಗಳನ್ನು ಸಲ್ಲಿಸಿದ್ರಿ ಅಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೊಂದು ಆ್ಯಡ್ ಮಾಡ್ತಾರೆ. ಏನಂದ್ರೆ ಯಾರು ಅಂಗವಿಕಲರಿದ್ದೀರಿ ಅಂತಹ ವಿದ್ಯಾರ್ಥಿಗಳು ಮತ್ತು ಯಾರು ಪ್ರಭಾವದಿಂದ ಆಗಿರ್ಬೋದು ಅಥವಾ ಯಾವುದಾದ್ರೂ ಬರದಿಂದ ಆಗಿರ್ಬೋದು ತಮ್ಮ ಮನೆಗಳನ್ನು ಕಳ್ಕೊಂಡಿದ್ರೆ, ಏನಾದರೂ ತಮ್ಮ ತಂದೆ ತಾಯಿ ಯಾರನ್ನಾದರೂ ಕಳ್ಕೊಂಡಿದ್ರೆ ಅಂತಹ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಡ್ತಾರೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ. ನಿಮಗೆಲ್ರಿಗೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಸಿಕ್ತು ಅನ್ಕೋತೀನಿ. ಸ್ಟೆಪ್ 5 ಒಟ್ಟು 4 ಮಾನದಂಡಗಳನ್ನು ಅವರು ಅನುಸರಿಸಿ ಆಯ್ಕೆ ಮಾಡ್ತಾರೆ, ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಇಲ್ಲಿ ವಿಡಿಯೋ ಇಂಟರ್ವ್ಯೂ ಕಂಪ್ಲೀಟ್ ಮಾಡಿದ ತಕ್ಷಣ ನೀವು ಯಾರು ಕೂಡ ಸೆಲೆಕ್ಷನ್ ಆದಂತಲ್ಲ. ನೀವೆಲ್ಲರೂ ಕೂಡ ವಿಡಿಯೋ ಇಂಟರ್ವ್ಯೂ ಮಾಡಿದ್ದೀವಿ ರೀ, ನಾವು ಸೆಲೆಕ್ಷನ್ ಹಾಕಿವನ್ರಿ ಅಂತೇಳಿ ಅನೇಕ ಜನ ಕೇಳ್ತಾ ಇರ್ತೀರಿ. ಅದಕ್ಕೆ ಸ್ಪಷ್ಟತೆಯನ್ನು ಕೊಡ್ತಾ ಇದ್ದೀನಿ. ಇಲ್ಲಿ ವಿಡಿಯೋ ಇಂಟರ್ವ್ಯೂವನ್ನು ಕಂಪ್ಲೀಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ವಿದ್ಯಾರ್ಥಿ ವೇತನಕ್ಕೆ ಸೆಲೆಕ್ಷನ್ ಆಗುವುದಿಲ್ಲ. ಬೇರೆ ಯಾವುದೇ ವಿದ್ಯಾರ್ಥಿ ವೇತನಗಳಿಗೂ ಕೂಡ ಸೆಲೆಕ್ಷನ್ ಆಗುವುದಿಲ್ಲ. ಇಲ್ಲಿ ಕೊನೆಯ ಸ್ಟೆಪ್ 5 ಏನಿರುತ್ತಂದ್ರೆ ನಿಮ್ಮದು ನೀವು ಗಳಿಸಿದ ಅಂಕಗಳು, ವಾರ್ಷಿಕ ಆದಾಯ ಮತ್ತು ನೀವೇನಾದರೂ ಅಂಗವಿಕಲರಿದ್ದರೆ ಅಥವಾ ನಿಮ್ಮ ತಂದೆ ತಾಯಿ ಏನಾದರೂ ಅಂಗವಿಕಲರಿದ್ದರೆ ಅಥವಾ ನಿಮ್ಮ ತಂದೆ ತಾಯಿ ಯಾರಾದರೂ ಕಾರ್ಮಿಕರಿದ್ದರೆ, ಜೊತೆಗೆ ನೀವು SC ST OBC ಅವ್ರಿಗೂ ಕೂಡ ಕೆಲವೊಂದಿಷ್ಟು ವಿದ್ಯಾರ್ಥಿ ವೇತನಗಳಿಗೆ ಪ್ರಿಪ್ರೇಷನ್ನ ಕೊಡ್ತಾರೆ. ಅಂಥವರಾಗಿದ್ದರೆ ಅಂಥವರನ್ನು ಮಾನದಂಡಗಳನ್ನಾಗಿ ಪರಿಗಣಿಸಿ ಇಲ್ಲಿ ಸ್ಟೆಪ್ 5 ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಶಾರ್ಟ್ ಲಿಸ್ಟ್ ಮಾಡಿದಂಥ ವಿದ್ಯಾರ್ಥಿಗಳ ನೆಕ್ಸ್ಟ್ ಸ್ಟೆಪ್ ಬರುವುದೇ ಸ್ಟೆಪ್ 6 ಅಂತೇಳಿ ಇಲ್ಲಿ ತೋರಿಸ್ತು ನೋಡಿರಿ. ಸ್ಟೆಪ್ 6 ಈ ರೀತಿ ಬರುತ್ತೆ. ಒಂದು, ನೀವು ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದರೆ ಅಂದರೆ ಒಂದು ನಿಮಿಷ, ನೀವೇನಾದರೂ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದರೆ ಅಂದರೆ ಓಕೆ, ನೀವೇನಾದರೂ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆ ಆದರೆ ಅಂದ್ರೆ ಅವಾರ್ಡೆಡ್ ಅಂಥೇಳಿ ಬರುತ್ತೆ. ನೀವೇನಾದರೂ ಸೆಲೆಕ್ಷನ್ ಆಗಲಿಲ್ಲ ಅಂದ್ರೆ ನಾಟ್ ಸೆಲೆಕ್ಟೆಡ್ ಅಂಥೇಳಿ ಬಂದಿರುತ್ತೆ. ಈ ರೀತಿ ಸ್ಟೆಪ್ 6 ಬರುತ್ತೆ. ಅವಾರ್ಡೆಡ್ ಅಂಥೇಳಿ ಏನಾದರೂ ತೋರಿಸ್ತಾ ಇದ್ದರೆ ನಿಮಗೆ 100% ಆಗಿ ಹೇಳ್ತಾ ಇದ್ದೀನಿ, ನಿಮಗೆ ಸ್ಕಾಲರ್ಶಿಪ್ ಅಮೌಂಟು ಬಂದೇ ಬರುತ್ತೆ, ಯಾವುದೇ ರೀತಿ ಸಂದೇಹ ಇಲ್ಲ. ಒಂದು ವೇಳೆ ನಾಟ್ ಸೆಲೆಕ್ಟೆಡ್ ಅಂಥೇಳಿ ಬಂತಂದ್ರೆ ನೀವು ಶಾರ್ಟ್ ಲಿಸ್ಟ್ ಆಗಿಲ್ಲ ಅಂತೇಳಿ ತಿಳ್ಕೊಳ್ಬೇಕಾಗತ್ತೆ. ಇದು ಸ್ಟೆಪ್ 6 ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವುದೇ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕ್ರಿ. ಈ 6 ಸ್ಟೆಪ್ಗಳಿರುತ್ತೆ. ಮೊದಲನೇದು, ನೀವು ಅಪ್ಲಿಕೇಶನ್ಗಳನ್ನು ಎಲ್ಲ ಡೀಟೇಲ್ಸನ್ನು ಓದ್ಕೊಂಡು ಅಪ್ಲಿಕೇಶನ್ ಸಬ್ಮಿಟೆಡ್ ಮಾಡ್ತೀರಿ. ನೆಕ್ಸ್ಟು ನಿಮ್ಮ ಅಂಕಗಳು ಮತ್ತು ವಾರ್ಷಿಕ ಆದಾಯದ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ಡಾಕ್ಯುಮೆಂಟ್ಗಳನ್ನು ವೆರಿಫಿಕೇಷನ್ ಮಾಡ್ತಾರೆ. ವೆರಿಫಿಕೇಷನ್ ಮಾಡಿದ ನಂತರ ಸೆಲೆಕ್ಟೆಡ್ ಫಾರ್ ನೆಕ್ಸ್ಟ್ ರೌಂಡ್ ಆಗುತ್ತೆ ಅಥವಾ ಕ್ವಾಲಿಫೈಡ್ ಫಾರ್ ನೆಕ್ಸ್ಟ್ ರೌಂಡ್ ಅಂತ ಆಗುತ್ತೆ. ಇನ್ನು 4th ಸ್ಟೆಪ್ಪಲ್ಲಿ ನಿಮ್ಮನ್ನು ಟೆಲಿಫೋನ್ ಇಂಟರ್ವ್ಯೂ ಮಾಡ್ತಾರೆ ಅಥವಾ ವಿಡಿಯೋ ಇಂಟರ್ವ್ಯೂವನ್ನು ಮಾಡ್ತಾರೆ. ನೆಕ್ಸ್ಟು ಫೈನಲ್ ಸೆಲೆಕ್ಷನ್ ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಇಷ್ಟು ಸ್ಟೆಪ್ 6ಗಳನ್ನು ನೀವು ಇಲ್ಲೆಲ್ಲರೂ ಕೂಡ ಪಡ್ಕೊಳ್ಬೇಕಾಗತ್ತೆ. ಇವು 6 ಸ್ಟೆಪ್ಗಳಿರುತ್ತೆ. ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವುದೇ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಹಾಕಿದರೂ ಕೂಡ ಈ ಎಲ್ಲ ಮಾಹಿತಿಯನ್ನು ನೀವು ತಿಳ್ಕೊಂಡಿರಬೇಕಾಗತ್ತೆ. ಅನೇಕ ಜನ ಹೇಳ್ತಾ ಇದ್ರು ನನಗೆ, ಏನಂದ್ರೆ ನಾವು ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಹಾಕ್ತೀವಿ, ನಾವು ಸೆಲೆಕ್ಷನ್ ಆಗ್ತಾ ಇಲ್ಲ ಅಂಥೇಳಿ. ಒಂದು ಉದಾಹರಣೆಗೆ, ನೀವು ಅಂಕಗಳನ್ನು ಕಡಿಮೆ ತೆಗೆದುಕೊಂಡಿರ್ಬೋದು, ಅಂದರೆ ಹಿಂದಿನ ತರಗತಿಯಲ್ಲಿ ಅಂಕಗಳು ಕಡಿಮೆ ಇರಬಹುದು, ಅದಕ್ಕೆ ಹೊಂದಾಣಿಕೆ ಆಗದೇ ಇರಬಹುದು, ಅಥವಾ ನಿಮ್ಮ ವಾರ್ಷಿಕ ಆದಾಯ ಹೆಚ್ಚಿರಬಹುದು. ಈ 2 ಮಾನದಂಡಗಳ ಆಧಾರದ ಮೇಲೆ ನೀವೇನಾದರೂ ಶಾರ್ಟ್ ಲಿಸ್ಟ್ ಆಗಲಿಲ್ಲ ಅಂದರೆ ಮುಂದಿನ ಪ್ರೊಸೆಸ್ಗೆ ನೀವು ಕಂಪ್ಲೀಟ್ ಮಾಡೋಕ್ಕಾಗುವುದಿಲ್ಲ. ಆದ್ದರಿಂದ ದಯವಿಟ್ಟು ಪ್ರತಿಯೊಂದು ಮಾಹಿತಿಯನ್ನು ತಿಳ್ಕೊಂಡು ಅರ್ಜಿಗಳನ್ನು ಸಲ್ಲಿಸ್ರಿ. ಅನೇಕ ಜನ ಪ್ರಶ್ನೆಗಳನ್ನು ಕೇಳ್ತಾ ಇದ್ರೆ ಬಡ್ಡಿ ಪೋರ್ ಸ್ಟಡಿ ವೆಬ್ಸೈಟ್ ಮೂಲಕ ಯಾವ ರೀತಿ ಅಪ್ಲಿಕೇಶನ್ ಪ್ರೊಸೆಸ್ ನಡೀತೈತೆ ಅಂಥೇಳಿ ಈ ವಿಡಿಯೋದಲ್ಲಿ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದೀನಿ. ಮುಂದಿನ ಒಂದು ವಿಡಿಯೋದಲ್ಲಿ HDFC ಬ್ಯಾಂಕ್ ವಿದ್ಯಾರ್ಥಿ ವೇತನದ ಪ್ರೊಸೆಸ್ ಬಗ್ಗೆ, ಅಂದರೆ ಯಾವಾಗ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ, ಯಾವಾಗ ಅಮೌಂಟನ್ನು ಸ್ಯಾಂಕ್ಷನ್ ಮಾಡ್ತಾರೆ, ಪ್ರತಿಯೊಂದು ಡೀಟೇಲ್ಸನ್ನು ಈಗಾಗಲೇ ಕಲೆಕ್ಟ್ ಮಾಡಿದ್ದೀನಿ. ಇನ್ನೊಂದು ಸ್ವಲ್ಪ ಬೇಕಾಗಿದೆ, ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ವಿದ್ಯಾರ್ಥಿ ವೇತನಗಳಿಗಾಗಿ ಇದೇ ಮೊದಲ ಬಾರಿಗೆ ಯಾರಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ಈ ವಿಡಿಯೋನ ಈ ಥರ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿರಿ. ಜೊತೆಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.